ಕಾಂಗ್ರೆಸ್ನಲ್ಲಿ ಸಂಪುಟ ಪುನಾರಚನೆ ವಿಚಾರ ಬೆಂಗಳೂರಿನಿಂದ ದೆಹಲಿಯತ್ತ ಹೊರಟಿದ್ದಾರೆ ಶಾಸಕರು. ದೆಹಲಿಗೆ ತೆರಳಿದ್ದಾರೆ ಹೊನ್ನಾಳಿ ಶಾಸಕ ಡಿಜಿ ಶಾಂತನಗೌಡ. ಇಬ್ಬರು ಮೂವರಿಗೆ ಸಚಿವ ಸ್ಥಾನ ಕೇಳೋಕೆ ಹೋಗ್ತಾ ಇದ್ದೇನೆ, ಹೊಸಬರಿಗೆ ಅವಕಾಶ ಕೇಳೋಕೆ ಹೋಗ್ತಾ ಇದ್ದೇವೆ, ಹೈಕಮಾಂಡ್ ಭೇಟಿಗೆ ಅನುಮತಿ ಕೇಳಿದ್ದೇವೆ, ನಾಡಿದ್ದು ಭೇಟಿ ಮಾಡ್ತೇವೆ, ಯಾವ ಜಾತಿ ಯಾರಿಗಾದ್ರೂ ಸಚಿವ ಸ್ಥಾನ ಕೊಡಬೇಕು, ಏರ್ಪೋರ್ಟ್ನಲ್ಲಿ ಶಾಸಕ ಶಾಂತನಗೌಡ ಹೇಳಿದ್ದಾರೆ. ನೋಡಿ, ಈಗ ಕಾಂಗ್ರೆಸ್ನ ಸುಮಾರು 20-25 MLAಗಳು ದೆಹಲಿಗೆ ಹೊರಟಿದ್ದಾರೆ. 4:15 ಫ್ಲೈಟು ಬುಕ್ ಆಗಿತ್ತು. 2-3 ಬಾರಿ ಗೆದ್ದಂಥವ್ರು, 5 ಬಾರಿ ಗೆದ್ದಂಥವ್ರು ಕೂಡ ಇದರಲ್ಲಿದ್ದಾರೆ, ಹಿರಿಯರು ಕೂಡ ಇದ್ದಾರೆ. ಕಾರಣ ಸಚಿವ ಸ್ಥಾನ ಸಿಗಬೇಕು. 6-7 ಆದರೂ ಕೊಡಬೇಕು ಅಂತ ರೀಶಫಲ್ ಆದರೆ ಲಾಸ್ಟ್ ಟೈಮು ಅಧಿವೇಶನ ಆಯ್ತಲ್ವ, ಆ ಟೈಮ್ನಲ್ಲೂ ಕೂಡ ಶಾಸಕರು ಇವರೇನಿದ್ದಾರೆ ಆಕಾಂಕ್ಷಿತರು ಡಿನ್ನರ್ ನೆಪದಲ್ಲಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡಿದರು. ಇಲ್ಲ ನಮ್ಗೆ ಕೊಡಬೇಕು, ನಾವು ಅರ್ಹರಿದ್ದೇವೆ ಅಂಥೇಳಿ ಆದವ್ರನ್ನೇ ಮತ್ತೆ ವಾಪಸ್ ಮಾಡಿದ್ದೀರಿ ಅಂಥೇಳಿ ಹೈಕಮಾಂಡ್ಗೂ ಕೂಡ ಈ ಒಂದು ಸಮಸ್ಯೆ ತಲೆನೋವನ್ನು ತರ್ತಾ ಇದೆ. ಯಾರಿಗಾದರೂ ಕೊಡಲಿ, ಯಾವ ಜಾತಿ ಇರೋದ್ರು ಕೊಡಲಿ, ಬಟ್ ನಮ್ಮ ಗುಂಪನ್ನು ಕೊಡಬೇಕು ಅಂತ. ನೋಡಿ, ಕುರ್ಚಿ ಕಿತ್ತಾಟದ ಮಧ್ಯೆ ಈ ಬೆಳವಣಿಗೆ ಕಾಂಗ್ರೆಸ್ ನಾಯಕರನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಇದರಲ್ಲಿ ಡಿ ಕೆ ಶಿವಕುಮಾರ್ ಆಪ್ತರು ಇದ್ದಾರೆ, ಸಿದ್ದರಾಮಯ್ಯನವರ ಆಪ್ತರು ಕೂಡ ಇದ್ದಾರೆ. ಹೊನ್ನಾಳಿ ಶಾಂತನಗೌಡ ಕೂಡ ಪ್ರಬಲವಾದಂಥ ಆಕಾಂಕ್ಷಿಯಾಗಿದ್ದಾರೆ. ನಾನು ಕೂಡ ಹಿರಿಯ ಇದ್ದೀನಿ, ನಮಗೂ ಕೂಡ ಅವಕಾಶ ಸಿಗಬೇಕು ಅಂತ. ಅಲ್ಲಿ ಅಶೋಕ್ ಪಟ್ಟಣ ಆಗಿರ್ಬೋದು, ಮತ್ತು ಶಿರಾ MLA ಇದ್ದಾರಲ್ವ ಜಯಚಂದ್ರ ಅವರು, ಶಿವಲಿಂಗೇಗೌಡರು, ಸೌದಿ, ಒಂದು ಲಿಸ್ಟೇ ಇದೆ ಇವ್ರದ್ದು. ನೋಡಿ, ಮತ್ತೊಂದು ಹೊಸದಾಗೇನು ಆಯ್ಕೆ ಆಗಿದಾರಲ್ಲ, ಒಂದು 30-35 ಜನ, ಅವರು ಕೂಡ ಪತ್ರವನ್ನು ಬರೆದಿದ್ದರು. ಇವೆಲ್ಲ ನೋಡ್ತಾ ಇದ್ದರೆ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಬಿಗಿಪಟ್ಟುಗಳು ಜಾಸ್ತಿ ಆಗ್ತಾ ಇದೆ, ಗೊಂದಲದ ಗೂಡಾಗ್ತಾ ಇದೆ. ಇದನ್ನು ಹೇಗೆ ಹೈಕಮಾಂಡ್ ಅವರು ನಿವಾರಣೆ ಮಾಡ್ತಾರೆ? ಖರ್ಗೆ ಅವ್ರನ್ನ ಭೇಟಿ ಆಗ್ತಾರೆ ಸಹಜವಾಗಿ. ರಾಹುಲ್ ಗಾಂಧಿ ಭೇಟಿಗೆ ಇವರಿಗೆ ಸಮಯ ಸಿಗುತ್ತಾ ಇಲ್ವಾ? ಮತ್ತು ಯಾವುದಾದ್ರೂ ಆಶಾಭಾವನೆ ಹೊರ ಬರ್ತಾರಾ? ಮೋಸ್ಟ್ಲಿ ಮೇ 4 ರಿಸಲ್ಟ್ ಆದಮೇಲೆ ಏನಾದರೂ ಅವ್ರಿಗೆ ಟೈಮನ್ನು ಕೊಡ್ತಾರಾ? ಹೊಸಬರಿಗೆ ಅವಕಾಶ ಸಿಗಬೇಕು ಅನ್ನುವಂತಹ ಒಂದು ಆಸೆ ನಮ್ಮದು. ಯಾರಿಗಾದರೂ ಕೂಡ ಅವಕಾಶ ಕೊಡಲಿ ಅನ್ನುವಂಥ ಭಾವನೆಯಲ್ಲಿ ಸದ್ಯಕ್ಕೆ ಅವರು ಇದ್ದಾರೆ. ಎಷ್ಟರ ಮಟ್ಟಿಗೆ ಇದು ಫಲಪ್ರದ ಆಗುತ್ತೆ? ಹೋಗಿ ಎಲ್ಲರೂ ಪರೇಡ್ ಮಾಡ್ತಾರಲ್ಲಿ ಹೈಕಮಾಂಡ್ ಮುಂದೆ. ಇಲ್ಲೇನಾದರೂ ಬ್ಲ್ಯಾಕ್ ಮೇಲ್ ಮಾಡುವಂಥ ತಂತ್ರಗಾರಿಕೆ ನಡೀತಾ ಇರಬಹುದಾ? ಸತ್ಯನಪ್ಪ, ಇರೋ 32 ಪೋಸ್ಟ್ ಬೀರಂಗಿಲ್ಲ. ನಾ 99 MLA ಆಗಿದ್ದೆ, 50 ಜನ ಮಿನಿಸ್ಟ್ರಿ ಇದ್ವಿ, ಅವ್ ಯಾವ್ದು ನಿಬಂಧನೆ ಇದ್ದಿಲ್ಲ. ಈಗ 32 ಬೀರಂಗಿಲ್ಲ, 32 ಜಿಲ್ಲೆ, ಕುಲಾಂಟ್ ಜಾತಿ, ಪಕ್ಷ ಎಲ್ಲ ನೋಡ್ಬೇಕಲ್ಲಪ್ಪ. ಹಂಗಾಗಿ ಎಲ್ಲರಿಗೂ ಕೊಡಕ್ಕಾಗಲ್ಲ. 10 ಗೆದ್ರು ಸೀನಿಯರ್ ಆಗಲ್ಲ, ಎಲ್ಲ ನೋಡ್ಬೇಕಲ್ಲ. ಸಂಪುಟ ಪುನರಚನೆ ಅದ್ ನಮಗೆ ಗೊತ್ತಿಲ್ಲ. ನಾವು ಸಂಪುಟ ಪುನರಚನೆ ಆದ್ರೆ ನಮಗೂ ಅವಕಾಶ ಮಾಡಿಕೊಡಿ ಅಷ್ಟೇ. ಆದ್ರೇನ ಆಗ್ಲಿ ಅಂತಾರ ಸರ್? ಆಗ್ಲಿ, ಆಗಲಿ. ಪುನರಚನೆ, ಸಂಪುಟ ಪುನರಚನೆ ಆಗ್ಲಿ, ಬೇರೆಗೊಂದು ಅವಕಾಶ ಮಾಡಿಕೊಡಿ. ನಿಮ್ಮೊಟ್ಟಿಗೆ ಎಷ್ಟು ಜನ ಬರ್ತಿದ್ದಾರೆ ಸರ್ ಈಗ? 25 ಜನ ಎಲ್ಲ ಇವತ್ತಿನ ಉಳಿದ ನಾಳೆ ಕೇಳ್ಕೊಡ್ತಾರೆ. ಹೆಂಗ್ ಕೊಡಕ್ ಸಾಧ್ಯನಪ್ಪ? ಇರೋ 32 ಪೋಸ್ಟ್ ಬೀರಂಗಿಲ್ಲ.